ದೇವಸ್ಥಾನದಾಗ ಪ್ರಸಾದ ಕೊಡ್ತಾರ ನೋಡ್ರಿ, ಎಕ್ಸಾಕ್ಟ್ ಅದ ರೀತಿ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದನ್ನ ತಯಾರಿಸಂಗಿಲ್ಲ, ಆದ್ರೂ ಹೆಂಗಿರ್ತೈತಿ ನೋಡೋಣಂತ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ಮೊನ್ನೆ ತಯಾರಿಸಿದ್ದೆ, ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡಬೇಕು ಅಂತ ಇತ್ತು. ನೋಡ್ರಿ, ನೋಡಿದ್ರನ ತಿನ್ಬೇಕನ್ಸಕತ್ತೈತಲ್ರಿ. ನಮ್ಮ ಮನ್ಯಾಗಂತರೂ ಎಲ್ಲರಿಗೂ ಇದು ಬಹಳ ಸೇರ್ತು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ, ಮತ್ತು ಮೇನ್ ಅಂದ್ರೆ ಜಾಸ್ತಿ ತುಪ್ಪನೂ ಬೇಕಾಗಂಗಿಲ್ಲ. ತಡ ಮಾಡೋದು ಬೇಡ, ಸಂಕ್ರಾಂತಿ ಸ್ಪೆಷಲ್ ಈ ಪೊಂಗಲ್ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇದಕ್ಕೆ ಯಾವುದೇ ಪದಾರ್ಥ ನೆನೆಸಿ ಇಡೋ ಅವಶ್ಯಕತೆ ಇಲ್ಲ, ಫಟಾಫಟ್ ತಯಾರಿಸ್ಬೋದು. ಇದ್ರ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಅಕ್ಕಿ ಮತ್ತು ಬ್ಯಾಳಿ. ನಾನಿಲ್ಲಿ 1 ಕಪ್ನಷ್ಟು ರೇಷನ್ ಅಕ್ಕಿ ತಗೊಂಡೇನಿ. ಆದಷ್ಟು ಅನ್ನ ಮೆತ್ತಗಾಕತ್ ನೋಡ್ರಿ, ಅಂಥ ಅಕ್ಕಿ ತಗೋರಿ. ನಾವು ಯಾವ ಕಪ್ನಿಂದ ಅಕ್ಕಿ ತಗೊಂಡಿದ್ವಿ ನೋಡ್ರಿ, ಅದ ಸೇಮ್ ಕಪ್ನಿಂದ 1 ಕಪ್ನಷ್ಟು ಹೆಸರು ಬ್ಯಾಳಿ ತಗೋರಿ. ಈ ಎರಡೂ ಚಂದಾಗ ತೊಳಿಬೇಕು, ಅಂದ್ರೆ ಇದಕ್ಕೆ ಧೂಳು ಏನಾರ ಅಂಟಿದ್ರ ಕ್ಲೀನ್ ಆಕತಿ. 1-2 ಸತಿ ನೀರು ಹಾಕಿ ಒಂದ್ ಸ್ವಲ್ಪ ತಿಕ್ಕಿ ಇವನ್ನ ಕ್ಲೀನ್ ಮಾಡ್ಕೊಂಡು ತಗೊಳ್ಳೋಣ. ಇದ್ರಾಗಿನ್ ಪೂರ್ತಿ ನೀರು ಬಸ್ತು ತಗೋರಿ. ಈಗ ಇವನ್ನ ಕುದಿಸ್ಬೇಕು. ನಾನು ಇವನ್ನ ಕುಕ್ಕರ್ನಾಗ ಕುದಿಸಾಕತ್ತೇನಿ. ನೀವು ಕುಕ್ಕರ್ನಾಗ ಕುದಿಸ್ರಿ ಅಂದ್ರೆ ಹಣ್ಣಾಗಿ ಚಂದಾಗ ಕುದಿತವು. ನಾನು ಇದನ್ನ ಬೆನ್ನಿ ಹಾಕಿ ಒಂದ್ ಸ್ವಲ್ಪ ಮುಂಚೆ ಕೈ ಆಡಿಸ್ತೀನಿ. ಅಂದ್ರೆ ಇದನ್ನ ತುಪ್ಪ ಅಥವಾ ಬೆನ್ನಿ ಒಳಗ ಒಂದ್ ಸ್ವಲ್ಪ ರೋಸ್ಟ್ ಮಾಡಿ ಆಮ್ಯಾಗ ತಯಾರಿಸಿದ್ರ ಘಮ ಬಹಳ ಚಲೋ ಬರ್ತೈತಿ. ಇದು ಇನ್ನೂ ಬಹಳ ರುಚಿ ಅನಿಸ್ತೈತಿ. ಸೊ ಈ ಸ್ಟೆಪ್ ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೀವು ಬೆನ್ನೀರ ತಗೋಬಹುದು, ಇಲ್ಲಾಂದ್ರೆ ತುಪ್ಪಾರ ಹಾಕ್ರಿ. ಆದ್ರೆ ಈ ರೀತಿ ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡಿ ಆಮ್ಯಾಗನ ತಯಾರಿಸ್ರಿ. ಈ ಥರ 1-2 ನಿಮಿಷ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ನಾಗ ಹುರಿದು ತಗೋರಿ. ಇದರಿಂದ ಅಕ್ಕಿ ಬ್ಯಾಳಿ ಪಳ್ಳಕ್ಕವು. ನೆಕ್ಸ್ಟ್ ಇವನ್ನ ನಾವು ಕುದಿಸ್ತೇವೆ ನೋಡ್ರಿ, ಆಗ ಬಹಳ ಹಣ್ಣಾಗಿ ಚಂದಾಗ ಕುದಿತವು. ಇವು ಉದುರಾಗಿ ಇದಕ್ಕೆ ಲೈಟಾಗಿ ಹೊಂಬಣ್ಣ ಬರ್ತೈತೆ ನೋಡ್ರಿ, ಆಗ ಇದ್ರಾಗ 3 ಕಪ್ನಷ್ಟು ನೀರು ಹಾಕ್ರಿ. ನಾವು ಯಾವ ಕಪ್ನಿಂದ ಅಕ್ಕಿ ಬ್ಯಾಳಿ ತೊಗೊಂಡೇವು ನೋಡ್ರಿ, ಅದ ಸೇಮ್ ಕಪ್ನಿಂದ 3 ಕಪ್ನಷ್ಟು ನೀರು ಹಾಕ್ರಿ. 1 ಕಪ್ನಷ್ಟು ಹಾಲು ಹಾಕ್ರಿ, ಅಥವಾ ನೀವು ಹಾಲು ಬ್ಯಾಡ ಅಂದ್ರೆ 4 ಕಪ್ನಷ್ಟು ನೀರು ಹಾಕ್ಬಹುದು. ಹಾಲು ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಇದನ್ನ ಕಲಸಿ ಮುಚ್ಚಳ ಮುಚ್ಚಿ 3-4 ವಿಸಲ್ ಮಾಡ್ಕೊಂಡು ತಗೊಳ್ಳೋಣ. ಒಟ್ನಲ್ಲಿ ಇದು ಹಣ್ಣಾಗಿ ಕುದಿಬೇಕು, ಆ ರೀತಿ ಇದನ್ನ ವಿಸಲ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಇದು ಆಗೈತಿ. ಇದನ್ನ ಕೆಳಗಿಳಿವಿ, ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಇದು ಆರ್ಲಿ ಅಲ್ಲಿವರೆಗೂ ಇದಕ್ಕೆ ಡ್ರೈ ಫ್ರೂಟ್ಸ್ ಹುರಿದು ತಗೊಳ್ಳೋಣ. ಒಂದು ದಪ್ಪನ ತಳ ಇರೋ ಬಾಳ್ಗಿ ಒಳಗೆ 4 ಚಮಚೆಯಷ್ಟು ತುಪ್ಪ ಹಾಕ್ರಿ. ತುಪ್ಪ ಬಿಸಿ ಆದ್ಮ್ಯಾಗ ಮುಂಚೆ ಇದ್ರಾಗ ನಾವು ಗೋಡಂಬಿ ಹುರಿದು ತಗೊಳ್ಳೋಣ. ಇವನ್ನ ಹೊಂಬಣ್ಣ ಬರೋವರೆಗೂ ಹುರಿರಿ. ಇವನ್ನ ತೆಗೆದು ಈಗ ಇದ್ರಾಗನ ನಾವು ಬಾದಾಮ್ ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹುರಿದು ತಗೊಳ್ಳೋಣ. ಬಾದಾಮ್ನು ಅಷ್ಟೇ ಒಂದು ಸ್ವಲ್ಪ ಡಾರ್ಕ್ ಹೊಂಬಣ್ಣ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ಹುರಿರಿ. ಒಣ ದ್ರಾಕ್ಷಿ ಉಬ್ಬಿ ಈ ರೀತಿ ಡುಮ್ಡುಮುಕ್ ಹಾಕವ್ ನೋಡ್ರಿ, ಅಲ್ಲಿವರೆಗೂ ಇವನ್ನ ಕರೆದು ತಗೋರಿ. ಇಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡು ತೊಗೊಂಡಿನಿ. ನೀವು ನಿಮ್ಗೆ ಇಷ್ಟ ಇರೋ ಡ್ರೈ ಫ್ರೂಟ್ಸ್ ಹಾಕ್ಬಹುದು. ಈ ಕಡೆ ನಮ್ಮ ಕುಕ್ಕರ್ ಆರೈತಿ, ಇದನ್ನು ತೆಗೆದು ನೋಡೋಣ. ಸೂಪರ್ ನೋಡ್ರಿ, ಅನ್ನ ಬ್ಯಾಳಿ ಮಸ್ತ್ ಹಣ್ಣಾಗಿ ಕುದ್ದೈತಿ. ಇದೇ ರೀತಿ ಇದು ಹಣ್ಣಾಗಿ ಕುದಿಬೇಕು, ಕಾಳು ಉಳಿಬಾರ್ದು. ಇದು ಬಿಸಿ ಇದ್ದಾಗನ ಇದನ್ನ ಮುಗುಚ್ರಿ, ಅಂದ್ರೆ ಚಂದಾಗ ಪೇಸ್ಟ್ ಥರ ಆಕತಿ. ನೋಡ್ರಿ, ಈ ರೀತಿ ಇದು ಒಂದು ಸ್ವಲ್ಪ ಅಗಳೂ ಇರಬೇಕು ಮತ್ತು ಪೇಸ್ಟು ಇರಬೇಕು. ಆ ರೀತಿ ಒಂದು ಸ್ವಲ್ಪ ಇದನ್ನ ಮುಗುಚ್ರಿ. ಈಗ ಇದನ್ನ ಸೈಡ್ ಇಡ್ರಿ. ನಾವು ಆಗಲ್ಲೇನು ಬಾಳ್ಗಿ ಬಿಸಿ ಮಾಡಿದ್ವಿ ನೋಡ್ರಿ, ಅದನ್ನ ಇನ್ನೊಂದ್ಸತಿ ಬಿಸಿ ಮಾಡ್ರಿ. ಇದ್ರಾಗ ಕೊಬ್ಬರಿನೂ ಹಾಕ್ತಾರ. ನೀವು ಬೇಕಂದ್ರೆ ಈ ಸ್ಟೇಜ್ನಾಗ ಮುಂಚೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಹಾಕಿ ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮ್ಯಾಗ ಬೆಲ್ಲ ಹಾಕ್ಬಹುದು. ಇದಕ್ಕೆ 2 ಕಪ್ನಷ್ಟು ಬೆಲ್ಲ ಬೇಕು. ನಾನು ಮುಂಚೆ 1 ಕಪ್ನಷ್ಟು ಬೆಲ್ಲ ಹಾಕೇನಿ. ಇದ್ರಾಗ 1 ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕಿ ಇದನ್ನ ಕಲಿಸ್ಕೊಂಡು ಇನ್ನೊಂದು ಕಪ್ನಷ್ಟು ಬೆಲ್ಲ ಹಾಕೋಣ. ಅಂದ್ರೆ ಟೋಟಲ್ ಆಗಿ ನಾವು ಇದ್ರಾಗ 2 ಕಪ್ನಷ್ಟು ಬೆಲ್ಲ ಹಾಕಿವಿ. ನೀವು ಯಾವ ಕಪ್ನಿಂದ ಅಕ್ಕಿ ತೊಗೊಂಡಿರ್ತೀರಿ ನೋಡ್ರಿ, ಅದ ಕಪ್ನಿಂದ 2 ಕಪ್ನಷ್ಟು ಬೆಲ್ಲ ಹಾಕ್ರಿ. ಇದನ್ನ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗಿಟ್ಟು ಕರ್ಗಿಸ್ಕೊಂಡು ತಗೊಳ್ಳೋಣ. ನೋಡ್ರಿ, ಬೆಲ್ಲ ಪೂರ್ತಿ ಕರ್ಗೈತಿ, ಆದರೆ ಇದು ಇನ್ನೊಂದು ಸ್ವಲ್ಪ ಪಾಕ ಆಗಬೇಕು, ಅಂದ್ರೆ ಡಾರ್ಕ್ ಕಲರ್ ಬರಬೇಕು. ಅಲ್ಲಿವರೆಗೂ ಇದನ್ನ ಬೇಯಿಸ್ರಿ. ನೋಡ್ರಿ, ಬೆಲ್ಲ ಕರ್ಗಿದ್ಮ್ಯಾಗ ಇದನ್ನ ನಾನು 5-6 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಾಗ ಬೇಯಿಸಿದ್ದೀನಿ. ಈ ರೀತಿ ಇದಕ್ಕೆ ಒಂದು ಸ್ವಲ್ಪ ಡಾರ್ಕ್ ಹೊಂಬಣ್ಣ ಬಂದ್ಮ್ಯಾಗ ಇದ್ರಾಗ ನಾವು ಕುದಿಸಿಟ್ಟಿರೋ ಅನ್ನ ಮತ್ತು ಬ್ಯಾಳಿ ಮಿಕ್ಸ್ಚರ್ ಹಾಕೋಣ. ಇದ ಸ್ಟೇಜ್ನಾಗ ನೀವೇನಾರ ಕೊಬ್ಬರಿ ಫ್ರೈ ಮಾಡಿದ್ರೆ ಅದನ್ನು ಹಾಕ್ಬಹುದು. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗಿಟ್ಟು ಇದನ್ನ ಕಲಿಸ್ರಿ. ಇದು ಒಂದು ಸ್ವಲ್ಪ ಗಂಟು ಅನ್ನಿಸ್ತೈತಿ. ಇದನ್ನ ಕಲಿಸ್ತಾನ ಗಂಟು ಹೊಡಿತಾನ ಮಿಕ್ಸ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಈ ಥರ ಇದು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ ನಾವೇನು ಫ್ರೈ ಮಾಡಿಟ್ಟಿದ್ವಿ ನೋಡ್ರಿ ಡ್ರೈ ಫ್ರೂಟ್ಸ್, ಅವನ್ನ ಹಾಕ್ರಿ. ಗ್ಯಾಸ್ ಲೋ ಫ್ಲೇಮ್ನಾಗಿಟ್ಟು ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ.
ನಿಮ್ಗೆ ಇದು ಭಾಳನ ಥಿಕ್ ಅನಿಸಿದ್ರೆ ಇದ್ರಾಗ ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿ ಕಲಿಸ್ಬೋದು. ಆದ್ರೆ ತೀರನ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಇದ್ರಾಗ ಬೆಲ್ಲದ ಪ್ರಮಾಣ ಕಡಿಮೆ ಅನಿಸ್ತೈತಿ. ಇದು ಈ ರೀತಿ ಸೆಮಿ ಥಿಕ್ನ ಇರ್ತೈತಿ, ಅದರಿಂದ ಸ್ವಲ್ಪ ನೀರು ಹಾಕ್ಬೋದು, ಜಾಸ್ತಿ ಹಾಕ್ಬೇಡ್ರಿ. ಸೂಪರ್ ನೋಡ್ರಿ, ಇದು ರೆಡಿ ಐತಿ. ಬಿಸಿ ಬಿಸಿದ ಸರ್ವ್ ಮಾಡ್ರಿ. ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕ್ರಿ ಅಥವಾ ಹಾಲು ಹಾಕೊಂಡು ತಿನ್ಬೋದು. ಭಾಳ ರುಚಿ ಅನಿಸ್ತೈತಿ. ಒಂದ್ಸತಿ ಮಾಡ್ಕೊಂಡು ತಿನ್ರಿ. ನಾನಿಲ್ಲಿ ತಿಳಿಸಿರೋ ಮೆಥಡ್ ಮತ್ತು ಮೆಜರ್ಮೆಂಟ್ ಫಾಲೋ ಮಾಡಿ ನೀವು ಇದನ್ನು ತಯಾರಿಸ್ರಿ. ಸೇಮ್ ದೇವಸ್ಥಾನದಾಗ ಪ್ರಸಾದ ಕೊಡ್ತಾರೆ ನೋಡ್ರಿ, ಅದೇ ರೀತಿ ಆಕತಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಚಲೋ ಅನ್ಸೈತೆ ಅಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಸಂಕ್ರಾಂತಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಸಿಹಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.